2 kg CNG ಟ್ಯಾಂಕು. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದ್ಸಲಿ ಫಿಲ್ ಮಾಡಿದ್ರೆ 2 kg ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 200 ಕಿಲೋಮೀಟರ್ಸ್ ರೇಂಜ್ ಬರುತ್ತೆ. ಇವಾಗ ಗಾಡಿ ಏನಾದರೂ ಇಂದ ಎಕ್ಸ್ಪ್ಲೋರ್ಡ್ ಆಗೋದು ಇಲ್ಲ ಸೀಟ್ಸ್ ಸಿಲಿಂಡರ್ ಕೆಳಗಡೆ ಇರುತ್ತೆ, ಆ ಥರ ಏನೂ ಆಗಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಥರ ಇದ್ರ ಮೇಲೆ ಲಾರಿನೂ ಹತ್ತಿಸಿ ಟೆಸ್ಟ್ ಮಾಡಿದ್ದಾರೆ. ಪ್ಲಸ್ ಪೆಟ್ರೋಲ್ 2 ಲೀಟರ್ಸ್ ನಿಮಗೆ ಟೋಟಲ್ ಕಂಬೈನ್ಡ್ ಪೆಟ್ರೋಲ್ ಆಸ್ ವೆಲ್ as CNG ನಿಮಗೆ ಟೋಟಲ್ 300 ಕಿಲೋಮೀಟರ್ ರೇಂಜ್ ಬರುತ್ತೆ ನಿಮಗೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆಕ್ಚುಲಿ ನೀವು ಎಲ್ಲ ಕಡೆ ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಆದಂಗೆಲ್ಲ ಕೆಲವೊಂದು ಚೇಂಜಸ್ ನ ಮಾಡ್ಕೊಳ್ಳೋಕೆ ಶುರು ಆಗ್ತಾ ಇದ್ದಾರೆ. ಅಂದ್ರೆ EV ವೆಹಿಕಲ್ಸ್ ಬರ್ತಾ ಇದೆ. ಅದ್ರ ಜೊತೆಗೆ EV ನಲ್ಲಿ ತುಂಬಾ ದೂರ ಓಡಾಡಕ್ಕಾಗಲ್ಲಪ್ಪ ಅಂತ ಏನ್ ಮಾಡ್ತಾರೆ, CNG ವೆಹಿಕಲ್ ಹೋಗ್ತಾರೆ. ನೀವು ಕಾರ್ಗಳಲ್ಲಿ CNG ನೋಡಿರ್ಬೋದು. ಆಲ್ಮೋಸ್ಟ್ ಹಳೆ ಕಾರ್ಗಳಿಗೆ ಅಂದ್ರೆ ಮೀನ್ಸ್ ಪೆಟ್ರೋಲ್ ಕಾರ್ನೇ CNG ಕನ್ವರ್ಟ್ ಮಾಡ್ಕೊಳ್ಳುವಂತ ವಿಧಾನಗಳು ಇದೆ. ಅದ್ರ ಜೊತೆಗೆ ಹೊಸ CNG ಕಾರೇ ಸಿಗುತ್ತೆ. ಆದ್ರೆ ಬೈಕಲ್ಲಿ CNG ಬಂದ್ರೆ ಹೇಗಿರುತ್ತೆ? ಸೊ ಇದು ಆಲ್ಮೋಸ್ಟ್ 11 to 12 ಟೆಸ್ಟ್ ಪಾಸ್ ಆಗಿರೋ ಬಂದಿರೋ ಗಾಡಿ ಇದು. ಸೊ ನಿಮಗೆ ಜನಗಳು ಯೂಶಲಿ ಭಯ ಇರುತ್ತೆ, ಇವಾಗ ಗಾಡಿ ಏನಾದರೂ ಇಂದ ಎಕ್ಸ್ಪ್ಲೋರ್ಡ್ ಆಗೋದು ಇಲ್ಲ ಸೀಟ್ಸ್ ಸಿಲಿಂಡರ್ ಕೆಳಗಡೆ ಇರುತ್ತೆ, ಆ ಥರ ಏನೂ ಆಗಲ್ಲ. ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲ ಥರ ಎಕ್ಸ್ಪೆರಿಮೆಂಟ್ ಮಾಡಿ ಬಂದಿರೋದು. ಫ್ರಂಟ್ ಇಂದ ಸೈಡಿಂದ ಎಲ್ಲ ಕಡೆಯಿಂದ ಇದ್ರ ಮೇಲೆ ಲಾರಿನೂ ಹತ್ತಿಸಿ ಟೆಸ್ಟ್ ಮಾಡಿದ್ದಾರೆ. ಒಂದು ಚೂರು CNG ಮೇಲೆ ಒಂಚೂರು ಡೆಂಟ್ ಇಲ್ಲ. ಪ್ಲಸ್ ನಿಮಗೆ ಇಲ್ಲಿ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. 125 cc ಗಾಡಿಯಿಂದ ನಿಮಗೆ 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ. ಮೈಲೇಜು ನಿಮ್ಗೆ ಆಲ್ಮೋಸ್ಟ್ 2 CNG ಮತ್ತು ಪೆಟ್ರೋಲ್ 2 ಫಿಲ್ ಮಾಡಿದ್ರೆ ನಿಮ್ಗೆ 300 ಕಿಲೋಮೀಟರ್ ರೇಂಜ್ ಬರುತ್ತೆ. ಸೊ ಇದ್ರ ಜೊತೆ ಅದ್ರ ಸಹ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಸಿಗುತ್ತೆ ಇದರಲ್ಲಿ. ನಿಮಗೆ ಇದರಲ್ಲಿ ನೀವು ಬೇಕಾದ್ರೆ ಕಾಲ್ಸ್ ಅಟೆಂಡ್ ಮಾಡ್ಕೊಬೋದು. ಈ ಸ್ವಿಚ್ ಒತ್ತಿದ್ರೆ ನಿಮಗೆ ಕಾಲ್ಸ್ ಅಟೆಂಡ್ ಮಾಡ್ಬೋದು ಮತ್ತು ಕಾಲ್ ಡಿಸ್ಕನೆಕ್ಟ್ ಮಾಡ್ಬೋದು. ಇದರಲ್ಲಿ ನೀವು ಬೇಕಾದ್ರೆ ಪೆಟ್ರೋಲ್ ಮತ್ತು CNGನ ಸ್ವಿಚ್ ಮಾಡ್ಕೊಬೋದು. ಇಲ್ಲಿ ನಿಮಗೆ ಡಿಸ್ಕ್ ಬರುತ್ತೆ. ಸೊ CNGಲಿ ನಿಮಗೆ 3 ವೇರಿಯಂಟ್ ಬರುತ್ತೆ. ಒಂದು ಡಿಸ್ಕ್ ಮತ್ತು LED ಬರೋದು, ಡ್ರಮ್ ವಿತ್ LED ಆ್ಯಂಡ್ ಮತ್ತೆ ಬರೀ ಡ್ರಮ್ ಇರೋದು. ಇದರಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದು ನಾರ್ಮಲ್ ಪೆಟ್ರೋಲ್ ಬೈಕ್ ಏನಿದೆಯೋ ಅದೇ ತರನೇ ಇರುತ್ತೆ. ಯಾಕಂದ್ರೆ ಇದು EV ಬೈಕ್ ಅಲ್ಲ. EV ಬೈಕ್ ಆದ್ರೆ ಸ್ವಲ್ಪ ಚೇಂಜ್ ಇರುತ್ತೆ. ಅದರಲ್ಲಿ EVದು ಮೆಥಡೇ ಬೇರೆ. ಅದರಲ್ಲಿ ಬ್ಯಾಟ್ರಿ ಬರುತ್ತೆ ಮತ್ತೆ ಮೋಟ್ರ್ ಬರುತ್ತೆ. ಸೊ ಇದು ಇದು CNG ಬೈಕ್ ಆಗಿರೋದ್ರಿಂದ ಸೇಮ್ ಪೆಟ್ರೋಲ್ ಬೈಕ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ. ಸೊ ಅದೇ ತರ ಇಂಜಿನ್ ಇರುತ್ತೆ. ನಿಮ್ಗೆ ನೋಡ್ಬೋದು ಈ ಬೈಕು ಅಂದ್ರೆ ಇದೇನು ಬಜಾಜ್ ಬೈಕ್ ಇದೆಯೋ ಇದನ್ನ ಫ್ರೀಡಮ್ ಅಂತ ಬ್ರ್ಯಾಂಡ್ ಇದ್ರ ಹೆಸರು. ಸೊ ನಿಮಗೆ ಟಾಪ್ ಹ್ಯಾಂಡ್ ಇದು ನಿಮಗೆ ಟಾಪ್ ಹ್ಯಾಂಡ್ ವೇರಿಯಂಟ್. ಟಾಪ್ ಹ್ಯಾಂಡ್ ವೇರಿಯಂಟ್ ನಿಮಗೆ ಆಲ್ಮೋಸ್ಟ್ 1,48,000 ಬರುತ್ತೆ. ಅದೇ ನೀವು ಡ್ರಮ್ ವಿತ್ LED ಹೋದ್ರೆ ನಿಮಗೆ ಆಲ್ಮೋಸ್ಟ್ 1,23,000 ಚಿಲ್ಲರೆ ಬರುತ್ತೆ. ಅದೇ ನೀವು ನಮಗೆ ಬರೀ ಡ್ರಮ್ ಬೇಕು, LED ಏನು ಬೇಡ ಅಂದರೆ ನಿಮ್ಗೆ ಆಲ್ಮೋಸ್ಟ್ 1,18,000 19,000 ಬರುತ್ತೆ. ಇದ್ರ ಜೊತೆಗೆ ನಿಮಗೆ ಈ ಥರ ರಿಮೂವ್ ಮಾಡಿ ನೋಡಿದ್ರೆ ಇಲ್ಲಿ ನಿಮಗೆ ಸಿಲಿಂಡರ್ನ ಫಿಕ್ಸ್ ಮಾಡಿರ್ತಾರೆ. ಸೊ ನೋಡ್ಲಿಕ್ಕೆ ದೊಡ್ಡ ಸಿಲಿಂಡರ್ ಥರ ಕಾಣಿಸುತ್ತೆ. ಆದರೆ ಯಾಕಂದ್ರೆ ಸಿಲಿಂಡರ್ ಅಂದರೆ ಸುಮ್ಮನೆ ಸೈಜ್ ಮಾಡಿಬಿಟ್ರೆ ಆಗಲ್ಲ. ಯಾಕಂದ್ರೆ ಅಷ್ಟೇ ಕ್ವಾಲಿಟಿ ಇರಬೇಕು ಅಷ್ಟೇ. ಯಾಕಂದ್ರೆ CNG ಅಂದರೆ ಗೊತ್ತು ನಿಮಗೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಅಂದರೆ ತುಂಬಾ ಪ್ರೆಷರ್ ಇರುತ್ತೆ ಆ ಗ್ಯಾಸಲ್ಲಿ. ಸೊ ಹಂಗಾಗಿ ಅಷ್ಟೇ ಆ ಗ್ಯಾಸ್ನ ಪ್ರೆಷರ್ನ ತಡೆಯುವಷ್ಟು ಕೆಪಾಸಿಟಿ ಈ ಸಿಲಿಂಡರ್ ಇರಬೇಕು. ಸೊ ಅಷ್ಟೇ ಟೆಸ್ಟೆಡ್ ಆಗಿರಬೇಕು. ಸೊ ಹಾಗಾಗಿ ಸಿಲಿಂಡರ್ ತುಂಬಾ ಗಟ್ಟಿಮುಟ್ಟಾಗಿ ತುಂಬಾ ಲೆಂತಿಯಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ಇಲ್ಲಿ CNGದು ಫಿಲ್ಲಿಂಗ್ ಸಿಲಿಂಡರ್ ಇರುತ್ತೆ ಸರ್. ಇಲ್ಲಿ ನೀವು ಫಿಲ್ ಮಾಡಿದ್ರೆ ಇಲ್ಲಿಂದ ಹೋಗಿ ಕಂಪ್ಲೀಟ್ ಆಗಿ CNG ಸಿಲಿಂಡರ್ ಫಿಲ್ ಆಗಿರುತ್ತೆ ಸ್ಟೋರೇಜ್. ಪ್ಲಸ್ ಈ ಕಡೆ ಇರೋದು ಪೆಟ್ರೋಲ್ ಟ್ಯಾಂಕು. ಈ ಕಡೆ ಪೆಟ್ರೋಲ್ ಟ್ಯಾಂಕ್ 2 ಲೀಟರ್ಸ್ ಕೆಪಾಸಿಟಿ. ಸೊ ಎರಡು ನಿಮ್ ಕಂಬೈನ್ಡ್ ರೇಂಜ್ ಬಂದ್ಬಿಟ್ಟು 300 ಕಿಲೋಮೀಟರ್ಸ್ ಬರುತ್ತೆ ಸರ್. 2 ಲೀಟರ್ ಇಡಿಸೋವಷ್ಟು ಪೆಟ್ರೋಲ್ ಟ್ಯಾಂಕ್ ಇರುತ್ತೆ ಮತ್ತೆ 2 kg ಕೆಪಾಸಿಟಿ ಇರುವಂತ ಒಂದು ಸಿಲಿಂಡರ್ ಇರುತ್ತೆ. ಸೊ ಇಷ್ಟನ್ನ ಫಿಲ್ ಮಾಡ್ಕೊಂಡು ನೀವು ಹೋದ್ರೆ, ಸೊ ಕಂಪನಿ ಹೇಳೋ ಪ್ರಕಾರ 1 kg ಸಿಲಿಂಡರ್ಗೆ 100-105 ಕಿಲೋಮೀಟರ್ ಬರುತ್ತಂತೆ. ಸೊ ಅಪ್ರಾಕ್ಸಿಮೇಟ್ಲಿ ನಾವೊಂದು 90 ಅಂತ ಅನ್ಕೋಬಹುದು. ಬಟ್ ಕಂಪ್ನಿಯವ್ರು ಹೇಳ್ತಾರೆ ಇಲ್ಲ, ನಾನೇ ಟೆಸ್ಟ್ ಡ್ರೈವ್ ಮಾಡಿದ್ದೀನಿ, 100 ಕಿಲೋಮೀಟರ್ ಅಂತ ಪಕ್ಕ ಬರುತ್ತೆ. ತುಂಬಾ ಲಾಂಗ್ ಹೋದ್ರೆ ಅಂದ್ರೆ 50 ಕಿಲೋಮೀಟರ್ ಸ್ಪೀಡಲ್ಲಿ ತುಂಬಾ ಸ್ಪೀಡ್ ಹೋಗದಂಗೆ ತುಂಬಾ ಲಾಂಗ್ ಡ್ರೈವ್ ಮಾಡಿದ್ರೆ ನಿಮಗೆ 110 ವರೆಗೂ ಬರುತ್ತೆ ಅಂತ ಸಹ ಹೇಳ್ತಾರೆ. ಸೊ ನೋಡೋಣ, ಎನಿವೆ ಅಟ್ಲೀಸ್ಟ್ ನಾವು ಒಂದು 90 to 100 ಹಿಡ್ಕೋಬಹುದು. ಆ ಮಾರ್ಜಿನ್ ಅಲ್ಲಿ ನಾವು ಹಿಡ್ಕೋಬಹುದು. ಕಸ್ಟಮರ್ ಫೀಡ್ಬ್ಯಾಕ್ ಕೇಳಿದ್ರೆ ಗೊತ್ತಾಗುತ್ತೆ. ಆದ್ರೆ ಇನ್ನೊಂದೇನಂದ್ರೆ ಇದರಲ್ಲಿ ಪ್ಲಸ್ ಪಾಯಿಂಟ್, ನಿಮಗೆ ಯಾವುದೇ ನೀವು ಗಾಡಿ ತಗೊಂಡ್ರೆ 40-50 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ನೀವು ಯಾವುದೇ ಆಕ್ಟಿವಾ ತಗೊಳ್ಳಿ, ಬೇರೆ ಯಾವುದೇ ಪೆಟ್ರೋಲ್ ಗಾಡಿ ತಗೊಂಡ್ರೆ ಒಂದು 50 ಕಿಲೋಮೀಟರ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ನಿಮ್ಗೆ 60 ಕಿಲೋಮೀಟರ್ ಬೈಕ್ ಇರುವಂತ ಬೈಕೆ ಕಡಿಮೆ ಪೆಟ್ರೋಲ್ ಅಲ್ಲಿ. ಬಟ್ CNG ನಿಮಗೆ 90-100 ಕಿಲೋಮೀಟರ್ ಬಂತು ಅಂದ್ರೆ ಆಬ್ವಿಯಸ್ಲಿ ವರ್ತು. ಯಾಕೆ ಅಂದ್ರೆ ಪೆಟ್ರೋಲ್ ರೇಟು 105 ರೂಪಾಯಿ 110 ರೂಪಾಯಿ, ಬಟ್ CNG ರೇಟು ನಿಮಗೆ 85-86 ರೂಪಾಯಿ. ಹಂಗಾಗಿ ನಿಮಗೆ ಪೆಟ್ರೋಲ್ಗೂ CNGಗೂ ಕಂಪೇರ್ ಮಾಡಿದಾಗ ಆಲ್ಮೋಸ್ಟ್ ನಿಮಗೆ 25% ಅಮೌಂಟ್ ಸೇವ್ ಆಗುತ್ತೆ ಪೆಟ್ರೋಲ್ಗೂ CNGಗೂ ಕಂಪೇರ್ ಮಾಡಿದ್ರೆ.
ಸೊ ಈಗ ಅದಕ್ಕೋಸ್ಕರ ಎಲ್ಲರೂ ಕಾರಲ್ಲೂ ಅಷ್ಟೇ ಪೆಟ್ರೋಲ್ ಇಂದ CNG ಗೆ ಕನ್ವರ್ಟ್ ಆಗ್ತಾ ಇದ್ದಾರೆ. ಕಾರಲ್ಲೂ ಅಷ್ಟೇ ನಿಮ್ಗೇನು ಪೆಟ್ರೋಲ್ ಅಲ್ಲಿ ಎಕ್ಸ್ಪೆನ್ಸ್ 1 ಕಿಲೋಮೀಟರ್ಗೆ ಒಂದು ಅವರೇಜ್ ಕಾರು, ಈ ಬೊಲೆನೋ, ಸ್ವಿಫ್ಟ್ ಈ ತರ ಕಾರ್ ತಗೊಂಡ್ರೆ ನಿಮ್ಗೆ ಏನಿಲ್ಲ ಅಂದ್ರೆ 1 ಕಿಲೋಮೀಟರ್ಗೆ 6 ರೂಪೀಸ್ ಬರುತ್ತೆ ಪೆಟ್ರೋಲ್. ಬಟ್ ಅದೇ ನೀವು CNG ಗೆ ಹೋದ್ರೆ 3 ರೂಪೀಸ್ ಬರುತ್ತೆ, 2 ರೂಪಾಯಿ 75 ಪೈಸಾ, ಡಿಪೆಂಡ್ ಆನ್ ವೆಹಿಕಲ್. ಸೊ ಅವರೇಜ್ ಕಾರ್ ಹೇಳ್ತಾರೆ, ಮಿಡಲ್ ರೇಂಜ್ ಕಾರ್ ಬಗ್ಗೆ ಹೇಳ್ತಾ ಇರೋದು. ಸೊ ಈ ರೀತಿ ನಿಮ್ಗೆ ವರ್ತ್ ಅಂತೂ ಇದೆ, ಆಲ್ಮೋಸ್ಟ್ ಒಂದು 40% ಅಮೌಂಟ್ ಅಂತೂ ಉಳಿಯುತ್ತೆ. ಬೇಸಿಕ್ ಮಾಡೆಲ್ ಅಲ್ಲಿ ಏನಪ್ಪಾ ಅಂದ್ರೆ ಮೈಲೇಜ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಬೇಸಿಕ್ ಮಾಡೆಲ್ ತಗೊಳ್ಳಿ, ಮಿಡಲ್ ವೇರಿಯಂಟ್ ತಗೊಳ್ಳಿ, ಟಾಪ್ ವೇರಿಯಂಟ್ ತಗೊಳ್ಳಿ, ಯಾವುದೇ ವೇರಿಯಂಟ್ ತಗೊಂಡ್ರು ನಿಮಗೆ ಅದರಲ್ಲಿ ಯಾವುದೇ ರೀತಿ ಮೈಲೇಜ್ ಅಲ್ಲಿ ವ್ಯತ್ಯಾಸ ಇಲ್ಲ. ನಿಮಗೆ ಓನ್ಲಿ ವ್ಯತ್ಯಾಸ ಇರೋದೇನಂದ್ರೆ ಕಲರ್ ಮತ್ತೆ ಕೆಲವೊಂದು ಇದಿದೆ. ಬೇಸಿಕ್ ಮಾಡೆಲ್ ಅಲ್ಲಿ 2 ತರದ ಕಲರ್ ಇದೆ. ಸೊ ಅದೇ ತರ ನೀವು ಮಿಡಲ್ ವರ್ಷನ್ಗೆ ಹೋದ್ರೆ ನಿಮಗೆ ಅದರಲ್ಲಿ 4-5 ತರದ ಕಲರ್ ಸಿಗುತ್ತೆ. ಇನ್ನು ಅದಕ್ಕಿಂತ ವೇರಿಯಂಟ್ಗೆ ಹೋದ್ರೆ ನಿಮಗೆ ಡಿಸ್ಕ್ ಬ್ರೇಕ್ ಪ್ಲಸ್ ಅದ್ರ ಜೊತೆಗೆ ಒಂದು ಬ್ಲೂಟೂತ್ ಇದೆ. ಸೊ ಕಮೆಂಟ್ಸ್ ಮಾಡಿ, ಇದರ ಅನುಭವ ಏನಾದ್ರು ಇತ್ತು ಅಂದ್ರೆ ನೀವು ಕಮೆಂಟ್ ಮಾಡಿ ಹೇಗಿದೆ ಅಂತ. ಅದ್ರ ಜೊತೆಗೆ ಈ ವೆಹಿಕಲ್ಸ್ ಏನಾದ್ರು ಬೇಕು ಅಂತ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಅದು ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಈ ವೆಹಿಕಲ್ ತಗೋಬಹುದು. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ, ವಿಡಿಯೋ ಮಾಡಿದಾಗ ಇದು ವೆಹಿಕಲ್ ಎಲ್ಲಿ ಸಿಗುತ್ತೆ, ಇದ್ರ ನಂಬರ್ ಕೊಡಿ ಅಂತ ತುಂಬಾ ಜನ ಕಾಮೆಂಟ್ಸ್ ಮಾಡ್ತಾ ಇದ್ರು. ಪ್ಲಸ್ ಅದ್ರ ಜೊತೆಗೆ ನನಗೆ ಕಾಲ್ಸ್ ಮಾಡ್ತಾ ಇದ್ರು. ಅದ್ರ ಬದಲು ನೀವು ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ, ಸೊ ಅದು ಕಾಲ್ ಮಾಡಿ ಈ ಬೈಕ್ ಬಗ್ಗೆ ವಿಚಾರಿಸ್ಕೋಬಹುದು. ಮತ್ತೆ ಇನ್ನೊಂದೇನಂದ್ರೆ ಈ ಬೈಕ್ಗೆ ಮುಂಚೆ ತರ ವೇಟಿಂಗ್ ಪೀರಿಯಡ್ ಏನಿಲ್ಲ, ನೀವು ಬರ್ಬೋದು, ಗಾಡಿ ರೆಡಿ ಇತ್ತು ಅಂದ್ರೆ ಅವಾಗಲೇ ತೊಗೊಂಡು ಹೋಗ್ಬೋದು. ಮುಂಚೆಲ್ಲ ವೇಟ್ ಮಾಡಬೇಕಿತ್ತು, ಬಟ್ ಇವಾಗ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ ನೀವು ಶೋರೂಮಿಗೆ ಬಂದ್ರೆ ಗಾಡಿ ರೆಡಿ ಇತ್ತು ಅಂದ್ರೆ ನೀವು ಅವತ್ತೇ ತೊಗೊಂಡೋಗ್ಬೋದು, ಅವತ್ತೇ ರಿಜಿಸ್ಟರ್ ಮಾಡ್ಕೊಂಡು ಅವತ್ತೇ ತೊಗೊಂಡೋಗ್ಬೋದು. ಸೊ ಹೆಂಗಿದೆ ಸರ್, ಸೇಲ್ಸ್ ಎಲ್ಲ ಹೆಂಗಿದೆ, ಮತ್ತೆ ಕಸ್ಟಮರ್ಗೆ ಇಷ್ಟ ಆಗ್ತಾ ಇದೆಯಾ, ಯಾವ ತರ ಇದೆ? ತುಂಬಾನೇ ಚೆನ್ನಾಗಿದೆ ಸರ್. ಪ್ರಪಂಚದಲ್ಲೇ ಫಸ್ಟ್ ಟೈಮ್ CNG ಬೈಕ್ ಬಿಟ್ಟಿರೋದು, ಅದು ನಮ್ಮ ಬಜಾಜಲ್ಲಿ ಮಾತ್ರ ಸರ್. ಅದರಿಂದ ಕಸ್ಟಮರ್ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತೈತೆ, ಮತ್ತು ಚೆನ್ನಾಗಿ ತುಂಬ ಸೇಲ್ ಆಗುತ್ತೆ. ಇದು ಬಂದು ಆಗಸ್ಟ್ 15ದಿಂದ ನಾವು ಲಾಂಚ್ ಮಾಡಿದ್ದು. ಆವಾಗಲಿಂದ ತುಂಬ ಚೆನ್ನಾಗಿ ಹೋಗುತ್ತೆ ಸರ್. ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ. ಇದು ಬಂದು ನಿಮಗೆ 1 kgಗೆ 103 ಕಿಲೋಮೀಟರ್ ಬರ್ತಿದೆ. ಸೊ ಟೋಟಲ್ 2 kg 204 ಕಿಲೋಮೀಟರ್ ಬರ್ತದೆ. ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಬೇರೆ ಇದೆ. 1 ಲೀಟರ್ ಪೆಟ್ರೋಲ್ಗೆ 1 ಲೀಟರ್ ಪೆಟ್ರೋಲ್ಗೆ 65 ಕಿಲೋಮೀಟರ್ ಬರುತ್ತೆ. ಟೋಟಲ್ ನಿಮಗೆ 330 ಆ ಗಾಡಿ ನಿಮಗೆ ತಗೋಬೋದು ಸರ್. ಸೊ ಒಂದ್ಸಲ ಫಿಲ್ ಮಾಡಿಸ್ಬಿಟ್ರೆ 330 ಕಿಲೋಮೀಟರ್ ಓಡಿಸ್ಬೋದು. ಹೌದು ಸರ್. ಸರ್ ಗಾಡಿ ಪ್ರೈಸ್ ಎಷ್ಟಾಗುತ್ತೆ, ಮತ್ತೆ ಯಾವ್ಯಾವ ತರ ವೇರಿಯಂಟ್ ಗಾಡಿಗಳಿದೆ ಸರ್? ಇದ್ರಲ್ಲಿ 3 ವೇರಿಯಂಟ್ ಇದೆ ಸರ್. ಅದು ಬೇಸಿಕ್, ಮತ್ತೆ ಮಿಡ್ಲ್ ವರ್ಷನ್, ಮತ್ತೆ ಟಾಪ್. ಸರ್ ಈಗ ನಿಮ್ಮಲ್ಲಿ ಪೆಟ್ರೋಲ್ ಗಾಡಿಗಳು ಜಾಸ್ತಿ ಸೇಲ್ ಆಗುತ್ತಾ, CNG ವೆಹಿಕಲ್ ಜಾಸ್ತಿ ಸೇಲ್ ಆಗುತ್ತೆ? ಸೊ ನಮಗೆ ಮುಂಚೆ ಪೆಟ್ರೋಲ್ ಗಾಡಿ ಜಾಸ್ತಿ ಸೇಲ್ ಆಗ್ತಿದೆ, ಈಗ CNG ಜಾಸ್ತಿ ಮೂವಿಂಗ್ಸ್ ಇದೆ ನಮ್ಮ ಸರೌಂಡಿಂಗ್ ಅಲ್ಲಿ. ಯಾಕಂದ್ರೆ 5 ಕಡೆ ಲೊಕೇಶನ್ ನಲ್ಲಿ ನಿಯರ್ಲಿ 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲಿ ನಿಮಗೆ ಪೆಟ್ರೋಲ್ ಟ್ಯಾಂಕ್ ಸಿಗುತ್ತೆ ಸರ್. ನಿಮಗೆ ಇಲ್ಲಿ ನೆಲಮಂಗಲ, ಮತ್ತು ದಾಸನಪುರ, ಜಾರಳ್ಳಿ, ಟಿ ದಸರಳ್ಳಿ, ಮತ್ತು ಚಿಕ್ಕಬಾನವರ ಎಲ್ಲ ಕಡೆ ಗ್ಯಾಸ್ ನಿಮಗೆ ಸಿಗುತ್ತೆ ಸರ್. ಈಗ CNG ನಲ್ಲೇ ಹೋಗ್ತಾ ಇದೆ ನೋಡಿ, ಗಾಡಿ ಮೂವ್ ಆಯಿತು. ಸೊ ಇದು ಮಾಮೂಲಿ ಗಾಡಿ ಓಡಿಸೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನೇ ಹೇಳೋ ಅವಶ್ಯಕತೆ ಇಲ್ಲ. ರೈಡಿಂಗ್ ಕಂಫರ್ಟ್ ಬಗ್ಗೆ ನೀವು ಕೇಳೋದಾದರೆ ಸೊ ನಾರ್ಮಲ್ ವೆಹಿಕಲ್ ಥರನೇ ಇದೆ ರೀ ಇದು. CNG ಪಿಕಪ್ ಇಲ್ಲ ಹಾಗೆ ಹೀಗೆ ಅಂತ ಕೆಲವರೆಲ್ಲ ಹೇಳ್ತಾರಲ್ಲ, ಆ ಥರ ಏನು ಅನಿಸಲ್ಲ. ನಾರ್ಮಲ್ ಪೆಟ್ರೋಲ್ ಗಾಡಿ ಏನು ಓಡಿಸ್ತಿರೋ ನೀವು ಬೈಕು, ಸೊ ಅದೇ ಥರನೇ ಇದೆ. ಬಟ್ ಕಾರಲ್ಲಿ ಸ್ವಲ್ಪ ಏನೋ ಪಿಕಪ್ ಇರಲ್ಲ ಅಂತ ಕೆಲವರು ಅಂತಾರೆ. ಬಟ್ ಈಗ ಬೈಕಲ್ಲಿ ನನಗೆ ಅಷ್ಟು ಫೀಲ್ ಆಗ್ತಿಲ್ಲ, ಪಿಕಪ್ ಇಲ್ಲ ಅನ್ನೋ ಥರ ಏನು ಫೀಲ್ ಆಗ್ತಿಲ್ಲ. ಯಾರಿಗೆ ಬೇಕಂದ್ರೂ ನೀವು CNG ಬಗ್ಗೆ ಇನ್ನೂ ಅಷ್ಟು ಇನ್ಫಾರ್ಮೇಷನ್ ತೊಗೊಂಡು ವಿಚಾರಿಸ್ಕೊಂಡು ನೀವು ಗಾಡಿನ ಪರ್ಚೇಸ್ ಮಾಡ್ಬೋದು.